ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಿತ್ರ ಅವ್ರೆ, ನಿಮ್ಗೇನು ಆಗಲ್ಲ, ಸ್ವಲ್ಪ ಧೈರ್ಯವಾಗಿರಿ. ಮಿತ್ರ ಅವ್ರೆ, ಅಣ್ಣ ಕಣ್ ಮುಚ್ಬೇಡಣ ಅಣ್ಣ, ದಯವಿಟ್ಟು ನೋಡೋಣ. ಕಣ್ಬಿಡಿ ಮಿತ್ರ ಅವ್ರೆ. ಅಣ್ಣ ದಯವಿಟ್ಟು ಎಚ್ಚರ ಇರೋದು ಟ್ರೈ ಮಾಡೋಣ. ವಿವೇಕ್, ನನಗ್ ತುಂಬಾ ಭಯ ಆಗ್ತಿದೆ ವಿವೇಕ್. ಹಾಸ್ಪಿಟಲ್ ಇನ್ನು ಎಷ್ಟು ದೂರ ಇದೆ? ಇನ್ನೇನ್ ಹತ್ರ ಬಂದಿದೀವಿ ಅದಕ್ಕೆ, ನೀವು ಹೆದರ್ಕೋಬೇಡಿ. ಅಣ್ಣ ಅಣ್ಣ ಮಿತ್ರ ಅವ್ರೆ, ಏನ್ರಿ ಮಿತ್ರಂಗೆ ಏನಾಗುತ್ತೋ ಅಂತ ತುಂಬಾ ಹೆದರಿಕೆ ಆಗ್ತಿದೆ. ಅವನಿಗೆ ಸಡನ್ ಆಗಿ ಈ ದುಸ್ಥಿತಿ ಯಾಕೆ ಬಂತು ಅಂತ ಅರ್ಥ ಆಗ್ತಾ ಇಲ್ಲ. ನೀನ್ ಗಾಬರಿ ಆಗ್ಬೇಡ ಅರವಿಂದ, ಮಿತ್ರಂಗೇನೂ ಆಗಲ್ಲ. ಆ ದೇವರು ನಮ್ಗೆ ಅನ್ಯಾಯ ಮಾಡಲ್ಲ. ನೀನ್ ಧೈರ್ಯವಾಗಿರು. ಏನಾಯ್ತು ವಿವೇಕ್? ಏನೋ ಅದಕ್ಕೆ ನನಗೂ ಅರ್ಥ ಆಗ್ತಾ ಇಲ್ಲ. ಒಂದ್ ನಿಮಿಷ ಇರಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಮಿತ್ರ ಅವ್ರೆ ಕಣ್ಬಿಡಿ. ಏನಾಯ್ತು ಇವ್ರೆ? ಟೈರ್ ಪಂಚರ್ ಆಗಿದೆ ಸರ್. ಮೈ ಗಾಡ್, ದಯವಿಟ್ಟು ಬೇಗ ಚೇಂಜ್ ಮಾಡಿ. ಆಯ್ತು ಸರ್. ಮಿತ್ರ ಅವ್ರೆ, ನಿಮ್ಗೇನು ಆಗೋದಿಲ್ಲ. ನಿಮ್ ಮೇಲ್ ನನ್ಗಿರೋ ಪ್ರೀತಿನೇ ನಿಮ್ಮನ್ ಕಾಪಾಡುತ್ತೆ. ನಮ್ಮಿಬ್ರು ಮಧ್ಯೆ ಇರೋ ಮದ್ವೆ ಬಂಧ ನಿಮ್ಗೇನು ಆಗದಿರೋ ಹಾಗೆ ನೋಡ್ಕೊಳ್ಳುತ್ತೆ. ಮಿತ್ರ ಅವ್ರೆ, ಇದನ್ ಯಾಕೆ ತೆಗ್ದಿರ್ತಾರೆ? ಗೊತ್ತಿಲ್ಲದೆ ಕೆಳಗೆ ಬಿದ್ದಿರ್ಬೇಕು. ಮಿತ್ರವ್ರೆ ಕಣ್ಬಿಡಿ. ಮಿತ್ರವ್ರೆ ದಯವಿಟ್ಟು ಬೇಗ ಮಾಡಿ. ಏನಾಯ್ತು? ಟೈರ್ ಪಂಚರ್ ಆಗಿದೆ ಅದಕ್ಕೆ. ಅಯ್ಯೋ, ಈಗೇನ್ ಮಾಡೋದು? ನೋಡಿ, ದಯವಿಟ್ಟು ಬೇಗ ಚೇಂಜ್ ಮಾಡಿ. ವಿವೇಕ್, ಒಂದ್ಸಲ ಇವ್ರನ್ನ ನೋಡಿ ಎಲ್ಲ ನೀಲಿ ಆಗ್ತಿದೆ. ನನ್ಗೆ ಯಾಕೋ ಭಯ ಆಗ್ತಿದೆ ವಿವೇಕ್. ಅಯ್ಯೋ ದೇವ್ರೆ, ಅಣ್ಣನ್ ನೋಡ್ತಾ ಇದ್ರೆ ವಿಷ ದೇಹಕ್ಕೆಲ್ಲ ಹರಡ್ತಾ ಇದೆ ಅನ್ಸುತ್ತೆ. ಮಿತ್ರ ಅವ್ರೆ ಕಣ್ಬಿಡಿ. ಮಿತ್ರ ಅವ್ರೆ, ಒಂದ್ ನಿಮಿಷ ಇರಿ ಅದಕ್ಕೆ, ನಾನು ಈಗಲೇ ಡಾಕ್ಟರ್ ಕಾಲ್ ಮಾಡ್ತೀನಿ. ಹಲೋ ಹಲೋ ಡಾಕ್ಟರ್, ನಾನು ವಿವೇಕ್ ಮಾತಾಡ್ತಾ ಇದ್ದೀನಿ. ಹಲೋ ವಿವೇಕ್, ಹೇಳಿ, ಎಲ್ಲಿವರೆಗೂ ಬಂದ್ರಿ? ನಾವು ದಾರಿ ಮಧ್ಯೆ ಇದ್ದೀವಿ ಡಾಕ್ಟರ್, ಆದ್ರೆ ಆಂಬ್ಯುಲೆನ್ಸ್ ಟೈರ್ ಪಂಚರ್ ಆಗಿದೆ. ವಿವೇಕ್, ನಿಮಗೆ ತುಂಬಾ ಟೈಮ್ ಇಲ್ಲ. ಆ ವಿಷಯ ಬೇಗ ಹರಡಬಹುದು. ಆಂಬ್ಯುಲೆನ್ಸ್ ಟೈರ್ ಪಂಚರ್ ಆಗಿದೆ. ವಿವೇಕ್, ನಿಮಗೆ ತುಂಬಾ ಟೈಮ್ ಇಲ್ಲ. ಆ ವಿಷಯ ಬೇಗ ಹರಡಬಹುದು. ಅದು ದೇಹ ಪೂರ್ತಿ ಹರಡೋಕ್ ಮುಂಚೆ ನೀವು ಬಂದ್ರೆ ಒಳ್ಳೇದು. ಅಣ್ಣನ್ ದೇಹ ನಿಧಾನವಾಗಿ ಬ್ಲೂ ಕಲರ್ಗೆ ಬದಲಾಗ್ತಾ ಇದೆ ಡಾಕ್ಟರ್. ಈಗ ನಾವೇನ್ ಮಾಡ್ಬೇಕು ಹೇಳಿ? ವಾಟ್? ಬ್ಲೂ ಕಲರ್ ಆಗಿ ಬದಲಾಗ್ತಾ ಇದೆಯಾ? ಮಿತ್ರ ಇಸ್ ಇನ್ ಡೇಂಜರ್. ಆಸ್ ಸೂನ್ ಆಸ್ ಪಾಸಿಬಲ್ ನೀವು ಬರ್ದೇ ಹೋದ್ರೆ ಮಿತ್ರ ಅವ್ರನ್ನ ಕಾಪಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಆದಷ್ಟು ಬೇಗ ಮಿತ್ರ ಅವ್ರಿಗೆ ಇಂಜೆಕ್ಷನ್ ಕೊಡ್ಬೇಕು. ಇಲ್ಲ ಅಂದ್ರೆ ಯಾರಾದ್ರೂ ಕಚ್ಚಿರೋ ಜಾಗದಿಂದ ಬಾಯಲ್ಲಿ ರಕ್ತ ಎಳೆದು ಹೊರಗಡೆಗೆ ಹಾಕ್ಬೇಕು. ಅದು ಕೂಡ ಮತ್ತೆ ಬಾಡಿ ಮಾಮೂಲಾಗೋವರೆಗೂ.
ಆದ್ರೆ ಅದು ವೆರಿ ವೆರಿ ಡೇಂಜರಸ್. ಸ್ವಲ್ಪ ವ್ಯತ್ಯಾಸ ಆದ್ರೂ ಬಾಯಲ್ಲಿ ತೆಗೆಯೋ ವ್ಯಕ್ತಿಗೆ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಅದನ್ನ ಎಕ್ಸ್ಪರ್ಟ್ಸ್ ಮಾತ್ರನೇ ಮಾಡೋದು. ಸೊ ಯು ಹ್ಯಾವ್ ಟು ಕಮ್ ಸೂನ್. ಸರಿ ಡಾಕ್ಟರ್. ರೀ ಎದ್ದೇಳಿ, ಕಣ್ಬಿಡಿ ಮಿತ್ರ ಅವ್ರೆ, ಅದಕ್ಕೆ ಪ್ಲೀಸ್ ಕಣ್ಬಿಡಿ. ಪ್ಲೀಸ್ ಅಳ್ಬೇಡಿ ಅದಕ್ಕೆ, ಅಣ್ಣಂಗೆ ಏನು ಆಗೋದಿಲ್ಲ. ಅವ್ರ ಅಪಾಯದಲ್ಲಿದ್ದಾರೆ ಅಂತ ಡಾಕ್ಟರ್ ಹೇಳಿದಾರಲ್ಲ ವಿವೇಕ್. ಈಗ್ಲೇ ಇಂಜೆಕ್ಷನ್ ಕೊಡ್ಬೇಕು ಅಂತಿದ್ದಾರೆ. ನಾವ್ ನೋಡಿದ್ರೆ ದಾರಿ ಮಧ್ಯೆನೆ ನಿಂತಿದೀವಿ. ಈಗೇನ್ ಮಾಡೋದು ವಿವೇಕ್? ಒಂದ್ ನಿಮಿಷ ಇರಿ ಅದಕ್ಕೆ, ನಾನು ಹೋಗಿ ಟೈರ್ ಚೇಂಜ್ ಮಾಡಿದ್ರೋ ಇಲ್ವೋ ನೋಡ್ಕೊಂಡು ಬರ್ತೀನಿ. ಕಣ್ಬಿಡಿ ಮಿತ್ರ ಅವ್ರೆ. ಆಸ್ ಸೂನ್ ಆಸ್ ಪಾಸಿಬಲ್ ನೀವು ಬರ್ದೇ ಹೋದ್ರೆ ಮಿತ್ರ ಅವ್ರನ್ನ ಕಾಪಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಯಾರಾದ್ರೂ ಕಚ್ಚಿರೋ ಜಾಗದಿಂದ ಬಾಯಲ್ಲಿ ರಕ್ತ ಎಳೆದು ಹೊರಗಡೆಗೆ ಹಾಕ್ಬೇಕು. ಆದ್ರೆ ಅದು ವೆರಿ ವೆರಿ ಡೇಂಜರಸ್. ಸ್ವಲ್ಪ ವ್ಯತ್ಯಾಸ ಆದ್ರೂ ಬಾಯಲ್ಲಿ ತೆಗೆಯೋ ವ್ಯಕ್ತಿಗೆ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಮಿತ್ರ ಅವ್ರೆ, ನನ್ಗೆ ಈ ಪ್ರಪಂಚದಲ್ಲಿ ನಿಮ್ಗಿಂತ ಯಾರೂ ಹೆಚ್ಚಲ್ಲ. ನೀವಿಲ್ದೇ ಇರೋ ಪರಿಸ್ಥಿತಿ ಬಂದ್ರೆ ನಾನು ಕೂಡ ಇಲ್ದೇ ಇರೋ ಹಾಗೆ. ನಿಮ್ ಪ್ರಾಣಕ್ಕೆ ನನ್ ಪ್ರಾಣ ಪಣ ಇಟ್ಟಾದ್ರೂ ನಿಮ್ಮನ್ನ ನಾನು ಕಾಪಾಡ್ಕೋತೀನಿ. ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ ಅದಕ್ಕೆ? ಹೀಗ್ ಮಾಡ್ಬೇಡಿ, ನನ್ ಮಾತು ಕೇಳಿ. ಅಣ್ಣನ್ನ ಕಾಪಾಡೋದಕ್ಕೆ ಹೋಗಿ ನಿಮ್ಗೆ ಏನಾದ್ರೂ ಆಗ್ಬೋದು. ಪ್ಲೀಸ್ ನಿಲ್ಸಿ ಅದಕ್ಕೆ, ನನ್ ಮಾತು ಕೇಳಿ ಅದಕ್ಕೆ. ಹಾಸ್ಪಿಟಲ್ಗೆ ಹೋದ್ಮೇಲೆ ಅಣ್ಣನ್ನ ಡಾಕ್ಟರ್ಸ್ ನೋಡ್ಕೋತಾರೆ. ದಯವಿಟ್ಟು ನೀವ್ ಹೀಗೆಲ್ಲ ಮಾಡ್ಬೇಡಿ. ವಿವೇಕ್ ಪ್ಲೀಸ್, ದಯವಿಟ್ಟು ಸುಮ್ಮನಿರು. ಅದಕ್ಕೆ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.